ಜಡ್ಜ್ಮೆಂಟಲ್ಲಿ ರವಿ ಸರ್ ಲಾಯರು ಅಂತ ನಾನು ಸುಮ್ಮನೆ ಒಂದು ಪಿಚ್ ಕೊಟ್ಟಾಗ ನೀನು ಇದನ್ನು ಮಾತ್ರ ಮಾತಾಡ್ತೀಯಾ, ಯುದ್ಧಕಾಂಡ, ಈವನ್ ರೀಸೆಂಟ್ ದಶರಥ ಸರ್, ಆ ಸಿನಿಮಾದ ಒಂದೊಂದು ಸೀನ್ ಕೂಡ ಜನ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಮಿಸ್ ಮಾಡಿ ಹೇಳ್ತಾರೆ. ಈ ಕನೆಕ್ಟಿವಿಟಿ ವಿತ್ ಸ್ಟಾರ್ಸು ಇದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಸರ್? ಅದು ಜನ ಒಂದು ಸಿನಿಮಾ ಪಾತ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ ಅದು ಹಂಗೆ ಉಳ್ಕೊಂಡ್ರೆ ಯುದ್ಧಕಾಂಡ ಇವತ್ತಿಗೂ ಮರೆಯಲ್ಲ ಅಂದರೆ ಆ ಒಂದು ಕೋರ್ಟ್ ಸೀನ್ ಮರೆಯಲ್ಲ ಯಾರಿಗೂ. ಬ್ರಹ್ಮ ವಿಷ್ಣುವೇಶ್ವರದಲ್ಲಿ ಮಾಡಿರೋ ಕಾಮಿಡಿ ಸೀನ್ ಮರೆಯೋದಿಲ್ಲ ಇವತ್ತು. ಇವ್ರ ಪಾಪ ಇವ್ರ ಕಾಮಿಡಿ ಟೇಸ್ಟ್ ಇರಲಿಲ್ಲ, ಅದೇ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ಕಾಮಿಡಿ ಕೊಟ್ಬಿಟ್ಟಿದ್ರೆ ಇನ್ನೊಂದು ಕೋಟ್ ಇಟ್ಕೊಂಡು ಆಟ ಆಡ್ಬೋದಾಗಿತ್ತು ಅಲ್ವಾ? ಅವ್ರು ಇಟ್ಕೊಂಡ್ರೆ ಸೀರಿಯಸ್ ಮ್ಯಾಟ್ರು. ಅವ್ರೊಂದು ರೂಪವನ್ನು ಇಟ್ಕೊಂಡು ಬಿಡಲೇ ಇಲ್ಲ ಕೊನೆಯವ್ರಿಗೆ. ನಾನೇನು ಮಾಡಲಿ? ರೂಪನ ಅವ್ರು ಇಟ್ಕೊಂಡ್ರು, ನಮ್ಮ ಕೈ ರೂಪ ಅಲ್ವಾ? ಸೊ ಅವ್ರಿಗೆ ಇದ್ದ ಆಸೆಗಳಲ್ಲ. ಆ್ಯಕ್ಚುಲಾಗಿ ಏನಂದರೆ ನೀವು ನನ್ನ ಜಾಗದಲ್ಲಿ ಆ್ಯಕ್ಟಲ್ಲ, ಪರ್ಫಾರ್ಮೆನ್ಸ್ ನಂದು, ಗೆಟಪ್ಪು ಇರಬೇಕಾಗಿದ್ದಲ್ಲ ಅವ್ರಿಗೆ ಗುರುರಾಜ. ಅವ್ರಿಗೆ ಎಷ್ಟು ಆಸೆ ಇದೆ ಸಿನಿಮಾ ಮೇಲೆ ಅನ್ನೋದಕ್ಕೆ ನನ್ನ ಪಾತ್ರ ಡಬ್ಬಿಂಗ್ ಮಾಡಿಟ್ಟಿದ್ರು ಅವರು. ಅವಾಗ ನೋಡ್ಕೊಳ್ಳಿ ಅವ್ರು ಏನು ಆಸೆ ಪಟ್ಟು ಮಾಡಿರ್ಬೋದನ್ನ. ಬಟ್ ಆ ಥರ ಡಬ್ ಮಾಡಿಬಿಟ್ರೆ ನಾನು ನೀವು ಮನೆಗೆ ಕಳಿಸ್ಬಿಡ್ತಿದ್ರಿ ಇವತ್ತು. ಸಾಕು ಸರ್. ಡ್ರಾಮಾ ಜೊತೆ ನಿಮ್ಗಿರೋ ಕನೆಕ್ಷನ್ ಅಂದ್ರೆ ನೀವು ಕೋರ್ಟ್ ಕಟಕಟಗೆ ಮೇಲೆ ನಿಂತ್ಕೊಂಡಿದ್ದೀರಾ ಪ್ರಳಯಾಂತಕ ಸಿನಿಮಾದಲ್ಲಿ, ಜೊತೆಗೆ ನಿಜ ಜೀವನದಲ್ಲಿ ಕಟ್ಕಟೆಗೆ ನಿಂತ್ಕೊಂಡಿದ್ದೀನಿ ನಾನು. ಅದನ್ನೇ ಹೇಳಕ್ ಬರ್ತಿದ್ದೆ, ಹೇಳ್ಬಿಡು ಪರವಾಗಿಲ್ಲ. ನಿಜ ಜೀವನದಲ್ಲಿ ಕಟ್ಕಟೆಗೆ ಹೋಗಿದ್ದೀನಿ ನಾನು. ಯಾವತ್ತು ರೋಲ್ ಮಾಡಲ್ ಸರ್? ಇಲ್ಲ ಅದಕ್ಕೆ ನಿಜ ಜೀವನದಲ್ಲಿ ಕಟ್ಕಟೆಗೆ ಹೋಗಿದ್ದೀನಿ ನಾನು. ಒಂದ್ಸರಿ ಕರೆಸಿದ್ರಲ್ಲ ಯಾವಾಗ ಚಿನ್ನ ಪಿಕ್ಚರಲ್ಲಿ ಒಂದ್ಸರಿ. ಹೌದೌದು, ಕೋರ್ಟ್ ಕರ್ಕೊಂಡು ಹೋಗಿರೋದು. ಹೌದೌದು, ಹೋಗಿ ಟಾಡಾ ಕೇಸೆಲ್ಲ ಆಗಿತ್ತ, ಟ್ರೈ ಮಾಡಿದ್ರಲ್ಲ ಅವಾಗ ಅದು ಆಮೇಲೆ ಅದು ಇಲ್ಲ ಅಂತ ಪ್ರೂವ್ ಆಗಿ ವಾಪಸ್ ಬಂದಿದ್ದು. ಅದಲ್ಲದೆ ಆಮೇಲೆ ಇನ್ನೊಂದು ನಡೀತಲ್ಲ ಕೇಸ್ಗಳು, ಆಮೇಲೆ ಇನ್ನೊಂದು ಚೆಕ್ ಕೇಸ್ಗೂ ಹೋಗಿದ್ದೆ ಒಂದ್ಸರಿ ನಾನು. ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಯುದ್ಧಕಾಂಡದಲ್ಲಿ ಇವರ್ ಆನರ್ ಅಂತ ಹೇಳ್ತಿರಲ್ಲ ಸರ್, ಅದು ಇಲ್ಲಿವರೆಗೂ ಯಾವ ಲಾಯರಲ್ಲೂ ನಾವು ನೋಡಿಲ್ಲ ನಿಮ್ಮ ಸ್ಟೈಲ್ನ. ಅದೇ ದಿ ಬೆಸ್ಟ್ ಅಷ್ಟೇ. ಜಡ್ಜ್ಮೆಂಟ್ ಬೆಸ್ಟ್ ನೀವು ಹೆಂಗೆ ಅಂತೀರಲ್ಲ, ನಾನು ಇಲ್ಲ ನಾನೇ ತಿರುಗಿ ಹೇಳಿರ್ತೀರಲ್ಲ ಹೇಳ್ಬಿಡಿ ಬೋಲಿ ನನ್ನ ಮುಖ ನೋಡಿದಾಗ ನಂದು ಹೇಳ್ತಾರೆ, ನಿಮ್ದು ಹೇಳಲ್ಲ. ಅವಳ ಪಾಪ ಯುದ್ಧಕಾಂಡ ಮಾಡೋರು ಹುಟ್ಟೇ ಇರಲ್ಲ ಅವಳಿಗೆ. ನೋಡಿ ಅವಳಿಗೆ ನೆನಪಾಗುತ್ತೆ. ಅವ್ರ ಅಮ್ಮ ಹೇಳಿರ್ತಾರೆ